ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಸೌಂದರ್ಯ ಯೂಟ್ಯೂಬ್ ಚಾನಲ್. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ನಾನು ಇವಾಗ ರಂಗೋಲಿ ಬಿಡಿಸೋದನ್ನ ಕಲಿತಿದ್ದೀನಿ. ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ಪುಟ್ಟ ರಂಗೋಲಿ ಡಿಸೈನ ತೋರಿಸ್ತಿದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಮಮ್ಮಿ ಏನು ಮಾಡ್ತಿದ್ದೀರಾ? ಈಗ ಮುದ್ದೆ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಚಪಾತಿ ಐತೆ, ಅನ್ನ ಐತೆ, ಆಮೇಲೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಐತೆ, ಸಾಂಬಾರ್ ಐತೆ. ಬಸ್ಸಾರು ಇದೆಯಲ್ಲ, ಈ ಬಸ್ಸಾರು ಹೀಗೆ ಮುದ್ದೆ ಮಾಡೋಣ. ಒಬ್ಬರಿಗೆ ಮುದ್ದೋಣ ಗುಳಾಡ್ತಿಲ್ಲ, ಮುದ್ದೋಣ ಗುಳಾಡ್ತಾ ಇದ್ರು. ಇಲ್ಲ, ಊಟ ಮಾಡ್ತೀನಿ. ನಿಮ್ಮಂದಿತ್ತು ಅನ್ನ ಇರುವೆ ಆಗ್ಬಿಟ್ಟೈತೆ. ಪಾತ್ರೆ ಮಾಡಿ ಬೆಳಿಗ್ಗೆ ಮಾಡಿದ್ದು ಪಲ್ಯ. ಚಪಾತಿ ಒಂದೇ ಒಂದು. ಬಸ್ಸಾರು ನೆನ್ನೆದು. ಹಾಂ, ನನಗೂ ಮುದ್ದೆ ಮಾಡಿ ಸ್ವಲ್ಪ. ಅನ್ನ ಯಾಕೆ ಐತಲ್ಲ ಅನ್ನ? ಅದೇ ಬಿಸಿಬಿಡು. ಅನ್ನ ಅಂದ್ರೆ ಏನು ಗೊತ್ತಾ? ಅನ್ನ ಅಂತಂದ್ರೆ ಹೌದಾ? ಕೋಸು ಬಿಸಿ ಮಾಡಿದ್ದು ನೆನ್ನೆದು ಗಾಯಿಸಿದ್ದು ನಾನೇ ಬಿಟ್ಟಿದ್ದೆ ಅದನ್ನು. ಅನ್ನ ಐತೆ. ಇದು ಮುದ್ದೆಗೆ ಇದಕ್ಕೆ ಸೇವ್ ಮಾಡಿಟ್ಟಿದ್ದೀನಿ ನನಗೆ. ಈ ಥರ ಹಚ್ಚಿರ ಆಯ್ತಲ್ಲ. ಲೈಟ್ ಒಳಗಡೆ ತಗೋಬೇಕು. ಸೊಪ್ಪು ನೆನೆ ನಿಂತಿಲ್ಲ ತಾನೇ, ನೋಡಿ ಹೆಂಗ್ ಬಿಟ್ಟಿದ್ಯಾ? ವೇಸ್ಟ್ ಮಾಡ್ತಾರ ಬರೀನಾ? ನೆನ್ನೆ ಎಷ್ಟು ಮುದ್ದೆ ನುಂಗಿ ನಾ ಇಷ್ಟು ಮುದ್ದೆ ಊಟ ಮಾಡಿದ್ದು, ಅದೇ ಹೊಟ್ಟೆ ತುಂಬಿಡ್ತು ಗೈಸ್. ಅದಕ್ಕೆ ಇದು ಬಿಟ್ಟಿದ್ದು ನಾನು. ಮುದ್ದೆನೆ ಸ್ವಲ್ಪ ಬಿಟ್ಟು ಸೊಪ್ಪು ಒಂತುತ್ತು ಮುದ್ದೆ ಒಂತುತ್ತು ತಿನ್ಬೇಕು ನೋಡಿ. ನೆನ್ನೆ ರಾತ್ರಿ ಫ್ರಿಜ್ ಇರೋದಕ್ಕೆ ಸೇವ್ ಆಯ್ತು. ತಿಂದೆ, ಆದ್ರೂ ಅಗ್ಯಾಕ ಆಗ್ಲಿಲ್ಲ. ಅದಕ್ಕೆ ನಾನು ಫ್ರಿಜ್ ತಗೊಂಡ್ಬಂದಿರೋದು. ವೇಸ್ಟ್ ಆಗಕ್ಕೆ ಇಷ್ಟನ್ನು ಕೂಡ ನಾನು ಬಿಸಾಕಾದ್ರೆ ಇಬ್ಬರಿಗೆ ಸ್ವಲ್ಪ ಮಾಡಿದ್ರೆ ಕಮ್ಮಿ, ಸ್ವಲ್ಪ ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಹಂಗೆ ಇಷ್ಟು ಮಾಡಿದ್ರೆ ಕಮ್ಮಿ ಆಗ್ಬಿಡುತ್ತೆ, ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅದು ಓವರ್ ಆಗ್ಬಿಡುತ್ತೆ. ಹಂಗಾಗಿ ನಮ್ಮ ಫ್ರಿಜ್ ತಗೊಂಬಂತೆ ಸೇವ್ ಆಯ್ತು. ಗೊತ್ತಾಯ್ತಾ? ನಮ್ಮ ಮನೇಲಿ ಫ್ರಿಜ್ ಹೇಗೆ ಉಪಯೋಗ ಆಗುತ್ತೆ ಅಂತ ಗೊತ್ತಾಯ್ತಾ? ಮುದ್ದೆ ಮಾಡ್ತೀನಿ, ಸಣ್ಣ ಮುದ್ದೆ ಮಾಡ್ಕೊಡ್ತೀನಿ. ಅನ್ನ ಚಪಾತಿನೂ ತಿನ್ಬೇಕು ನೀನೆ. ಚಪಾತಿ ಪಲ್ಯ, ಒಂದು ಸಣ್ಣ ಮುದ್ದೆ, ಆಯ್ತಾ? ಇದೇ ಸಾಕಾಗಿತ್ತೇನಪ್ಪ. ಖಾರ ಏನು ತಂದು ಸುಮ್ಮನೆ ನಾಳೆ ತಿನ್ಬೇಕಷ್ಟೆ ಅಲ್ವಾ? ನಂಗೆ ಖಾರ ಯಾಕೋ ಇಷ್ಟ ಆಯ್ತು. ಈಗ ನಾನು ನೆಕ್ಸ್ಟ್ ಮುದ್ದೆ ಮಾಡ್ತೀನಿ ನಾಳೆ. ನಾಳೆ ತರಕಾರಿ ತರಬೇಕು, ತರಕಾರಿ ಇಲ್ಲ. ನಾಳೆ ಟೇಸ್ಟ್ ಇದಕ್ಕೋಸ್ಕರ ಏನು ಗೊತ್ತಾ, ಎಗ್ ರೈಸ್ ಮಾಡೋದಕ್ಕೆ. ಎಗ್ ರೈಸಿಗೆ ಬೇಕು ಅಂತ ಮೊಟ್ಟೆ ತಂದು ಎಗ್ ರೈಸ್ ಮಾಡೋಣ ಅಂತ ಇಟ್ಟಿದ್ದೀನಿ.
ಆಯ್ತು. ಕೊಬ್ಬರಿ ತಿಂತಾ ಇದೆಯಾ ಡೈಲಿ? ತಿಂತೀನಿ. ಬಾಯಿ ಗುಳ್ಳೆ ಆಗ್ತಾವಲ್ಲ. ಬಿಸ್ಕೆಟ್ ಕೊಟ್ರೆ ಬಿಸ್ಕೆಟ್ ತಿನ್ನಲ್ಲ, ಕೊಬ್ಬರಿ ಕೊಟ್ರೆ ಕೊಬ್ಬರಿ ತಿನ್ನಲ್ಲ. ನಂಗಂತೂ ಗುಳ್ಳೆ ಇವತ್ತು ಬಾಯಿ ನೆಟ್ಕೈತೆಪ್ಪ. ಕೋಲ್ಡ್ ಇದ್ರೆ ತಿನ್ನಕ್ ಆಗಲ್ಲ, ಅಲ್ಲೆಲ್ಲ ಜುಳ್ಳು ಅಂತವೆ. ನೀರ್ ಹಾಕಿದ್ರೆ ಕೋಲ್ಡ್ ಎಲ್ಲ ಹೋಯ್ತು. ಇಷ್ಟೇ ಕೋಲ್ಡ್ ಕೆಲಸ. ನೀರ್ ಹಾಕಿದ ತಕ್ಷಣ ಕೋಲ್ಡ್ ಮಾಯ ಆಗ್ಬಿಡುತ್ತೆ. ಹೇಳು, ಬೆಳಿಗ್ಗೆ ಓದೆಲ್ಲ ಕೆಲಸ ಏನಾಯ್ತು? ಬೆಳಿಗ್ಗೆ ಸೊಸೈಟಿ ಹತ್ರ ಹೋದೆ. ಸೊಸೈಟಿಯವರು ನಾಳೆ ಕೊಡ್ತೀವಿ ಅಕ್ಕಿ ಅಂತ ಹೇಳಿದ್ರು. ನಾನು ಬೆಳಿಗ್ಗೆ ಫಸ್ಟೇ ಹೋಗ್ಬಿಟ್ರೆ 8 ಗಂಟೆಗೆ ಹೊರಟ ಬಾಕ್ ತೆಗ್ಬಿಡುತ್ತೆ. ಹಾಗೆ ಬೆಳಿಗ್ಗೆ ಬೇಗ ಹೋಗ್ಬಿಟ್ರೆ ನಾನೇ ಫಸ್ಟ್ ನಿಂತ್ಕೊಂತೀನಲ್ಲ ಕ್ಯೂ ಅಲ್ಲಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ರೆ ಬೇಕು. ಇಲ್ಲಾಂದ್ರೆ ಬೇರೆ ಹಳ್ಳಿರೆಲ್ಲ ಬಂದು ನಿಂತ್ಕೊಂಡ್ಬಿಟ್ರೆ ನಮ್ಗೆ ಬಿಡಲ್ಲ. ನನಗೆ ಹೋಗ್ಬೇಕು, ಟೈಮ್ ಐತೆ, ನಾನು ಶಿರಾದಿಂದ ಬಂದಿದ್ದೀನಿ ಹಳ್ಳಿಗೆ, ನನಗೆ ತುಂಬಾ ನಿಂತ್ಕೊಳಕ್ ಆಗಲ್ಲ, ಹಂಗೆ ಹೆಂಗೆ ಕೇಳೋದೇ ಇಲ್ಲ. ನಾವು ನಿಂತಿದ್ದೀವಿ ನಿಂತ್ಕೊ ಅಂತಾರೆ. ಅದಕ್ಕೋಸ್ಕರ ನಾನು ಬೇಗ ಹೋದೆ. ಬೇಗ ಹೋದ್ಬಿಟ್ಟು ಬಾಗ್ಲು ತೆಗಿತಾರ ಅಂತಂದ್ರೆ ತೆಗಿಲಿಲ್ಲ. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ. ಅಕ್ಕಿ ಎಲ್ಲ ಬಂದಿದ್ದಾವೆ, ತೂಕ ಹಾಕರಿಲ್ಲ ಅಂತ ಕ್ಯಾನ್ಸಲ್ ಆಯ್ತು. ಆ ಥರ ಆಗೋಯ್ತು. ಅಕ್ಕಿ ತಂದಿಲ್ಲ. ನಾಳೆ ಹೋಗಿ ಅಕ್ಕಿ ತರಬೇಕು, ನಾಳೆ ಕರೆಂಟ್ ಬಿಲ್ ಕಟ್ಟಬೇಕು. ನಾಳೆನೂ ಕೂಡ ಫುಲ್ ಬಿಸಿ. ಸುಮ್ಮನೆ ಹೋಗಿ ಬಂದಿದ್ದೀನಿ. ಸುಮ್ಮನೆ ಹೋಗಿದ್ದಾಯ್ತು. ನಾಳೆ ತರಕಾರಿ ತರಬೇಕು. ಇನ್ನ ಇದು ರೇಷನ್ಗೆ ಹೋಗ್ಬೇಕು. ಯಾವ ಕೆಲಸ ಮಾಡೋದು, ಯಾವ ಕೆಲಸ ಬಿಡೋದು. ಮಮ್ಮಿ, ಯಾಕೆ ಡೈಲಿ ಮುದ್ದೆ ಮಾಡ್ತೀರಿ ಇತ್ತೀಚೆಗೆ? ಏನಕ್ಕೆ ಗೊತ್ತಾ? ರಾಗಿ ಮುದ್ದೆ ಉಣ್ಣೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದಾವೆ. ರಾಗಿ ಹಿಟ್ಟು ತಿನ್ನೋದ್ರಿಂದ ಹೆಲ್ತಿಗೆ ಒಳ್ಳೇದು. ಇನ್ನೊಂದು, ಇವಾಗೆಲ್ಲ ಸ್ಕಿನ್ ಕೇರ್ಗಳನ್ನ ಮಾಡ್ಕೊಂತ ಪರಿಸ್ಥಿತಿ ಹೇಗ್ ಬಂದಿದೆ ಗೊತ್ತಾ? ಈ ರಾಗಿ ಹಿಟ್ಟು ತಿನ್ನೋದ್ರಿಂದನೂ ಎಷ್ಟು ಶಕ್ತಿ ಇರುತ್ತೆ ಗೊತ್ತಾ? ಹಿಂದಿನ ಕಾಲದಲ್ಲಿ ರಾಗಿ ಮುದ್ದೆ ಊಟ ಮಾಡ್ತಿದ್ದಂಥವ್ರು ಯಾವ ತರ ಇದಾರೆ ಅಂತಂದ್ರೆ, ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು. ಹೆಂಗೆ ಅಂತಂದ್ರೆ, ಅವರು ಮುದ್ದೆ ಊಟ ಮಾಡ್ತಾರಲ್ವಾ, ಮುದ್ದೆ ಊಟ ಮಾಡೋದ್ರಿಂದ ಅವ್ರಿಗೆ ಒಂದು ಸ್ಕಿನ್ ಸುಕ್ ಬರ್ತಾ ಇಲ್ಲ. ನನ್ನ ಒಂದು ಅನುಭವ, ನನ್ನ ಒಂದು ಅಭಿಪ್ರಾಯ. ನಿಮ್ಗೆ ಈ ಮುದ್ದೆ ಜೊತೆಗೆ ಅನ್ನ, ಗೊಜ್ಜು ಎಲ್ಲ ಐತೆ ಆಯ್ತಾ? ಅದಕ್ಕೆ ಮತ್ತೆ ಶಕ್ತಿನೂ ಇರುತ್ತೆ. ಅನ್ನ ಉಂಡೆ ನೋಡು, ಒಂದು ಕೆಲಸ ಮಾಡಕ್ಕಾಗಲ್ಲ, ಒಂದು ವಜೆ ಹೊತ್ತಕ್ಕಾಗಲ್ಲ, ಏನೋ ಒಂದು ಆಯಾಸ, ಸುಸ್ತು ಜಾಸ್ತಿ, ಹೊಟ್ಟೆಶು ಕೂಡ ಜಾಸ್ತಿ. ಒನ್ ಟೈಮ್ ಅದು ಒಂದು ಸಣ್ಣ ಮುದ್ದೆ, ಒನ್ ಟೈಮ್ ಅದಿದ್ರು ಕೂಡ ವಾರಕ್ಕೆ 2 ಸಲ 3 ಸಲ ತಿನ್ನೋದನ್ನ ಬೆಟರ್ ಅಂತ. ಅದಕ್ಕೆ ನಂಗೆ ಯಾಕೋ ಮುದ್ದೆ ಉಣ್ಬೇಕು ಅನ್ನಿಸ್ತು. ನೀನು ಉಣ್ತೀನಿ ಅಂದಲ್ಲ, ಅದಕ್ಕೆ ಮಾಡಿದೆ. ನಿಂಗೊಂದ್ ಸ್ವಲ್ಪ ಸಣ್ಣ ಮುದ್ದೆ ಮಾಡಿದೀನಿ. ಅನ್ನ ಐತೆ, ಹೆಚ್ಚಿದ ಗೊಜ್ಜು ಐತೆ, ಮತ್ತೆ ಕೋಸಿ ಬಸ್ಸಾರು ಐತೆ. ಎಲ್ಲಾದ್ರೂ ಯಾವ್ದು ಬೇಕಾದ್ರೂ ಊಟ ಮಾಡೈತಾ? ನಿನ್ನ ಊಟ ಮುದ್ದೆ. ಖಾರ ಐತೆ. ಇದು ಯಾವತ್ತಿಂದ ಹೇಳು? ಮೊನ್ನೆ ಇದು ಅದು ಕೂಡ ಮೊನ್ನೆ ಅಜ್ಜ ಮನೇದು. ಇದು ಖಾರ ಇವಾಗ ತಂದಿದ್ದು. ಜಾಸ್ತಿ ಮಿಕ್ಕುತ್ತೆ. ಇಬ್ರೇ ಇರೋದ್ರಿಂದ ಏನಂದ್ರೆ ಚೂರು ಮಿಕ್ಕುತ್ತೆ. ಇದು ಇವತ್ತಿಂದು ಅಲ್ಲ, ನೆನ್ನೆದು. ಹೆಂಗೈತೆ ಗೊತ್ತಾ ಮಮ್ಮಿ? ಇದು ಇವತ್ತಿಂದ, ಇವತ್ತು ತಂದಿದ್ದು. ಇದು ನೆನ್ನೆದು, ಇದು ಮೊನ್ನೆದು, ಇದು ಅಚ್ಚ ಮೊನ್ನೆದು. ಎಲ್ಲ ಇನ್ಕ್ಲೂಡ್ ಆಗಿರ್ತವೆ ಫ್ರಿಜ್ ಅಲ್ಲಿ. ಫ್ರಿಜ್ ಅಂತ ಇರೋದು ಏನ್ ಗೊತ್ತಾ? ಈ ತರ ಎಲ್ಲ ಮಿಕ್ಕಿದ್ರೆ ಎತ್ತಿಕ್ಕೋದಕ್ಕೆ ಬಿಸಾಕಕ್ ಮನ್ಸೇ ಬರಲ್ಲ ನಂಗಂತೂ. ಏನಕ್ಕೆ ಒಬ್ರು ಊಟ ಮಾಡ್ಬೋದು ಇದೆಲ್ಲ ಗೊತ್ತಾ? ಒಬ್ರಿಗೆ ಅಷ್ಟು ಇರೋದಿಲ್ಲ ಒಂದ್ ಟೈಮಲ್ಲಿ, ಸಿಕ್ಕದಿಲ್ಲ. ನಮಗೂ ಕೂಡ ಒಂದೊಂದ್ ಟೈಮಲ್ಲಿ ಇಷ್ಟು ಕಮ್ಮಿ ಬಂದಿರುತ್ತೆ. ಅದಕ್ಕೆ ನಮ್ಗೆ ಇಷ್ಟ ಮಿಕ್ಕಿದ್ ಬಿಸಾಕಕ್ ಹೋಗಲ್ಲ. ಮಿಕ್ಕಿದೆಲ್ಲ ಒಂದಿನ ಇಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡ್ಬೋದು ಅಲ್ವೇ? ಮುದ್ದೆ ಉಂಡೆ ಬೆನಿಫಿಟ್ ಇದಾವೆಲ್ಲ. ಅದಕ್ಕೆ ಇವಾಗೆಲ್ಲ ರಾಗಿ ಮಾಲ್ಟ್ ಅಂತೆಲ್ಲ ಬರ್ತಾ ಇಲ್ವಾ? ಸುಮಾರು ವರ್ಷ, ಒಂದು 10-15 ವರ್ಷದಿಂದನೂ ಬರ್ತಾ ಇದಾವೆ ಅನ್ಸುತ್ತೆ. ರಾಗಿ ಮಾಲ್ಟ್ ಇದನ್ನ ಮುದ್ದೆ ಹಾಕಿ ಊಟ ಮಾಡ್ಬೋದು. ಟೇಸ್ಟಿ ಆಗಿರುತ್ತೆ. ಅದಕ್ಕೆ ಚಟ್ನಿನೋ ಅಥವಾ ಗೊಜ್ಜು ಅಥವಾ ಬಸ್ಸಾರು, ಚಿಕನ್ ಸಾರು ಇದ್ದಂತ ಮಾಡ್ತಾರೆ. ಇಲ್ದಿಲ್ಲ ಆ ಥರದ್ದೆಲ್ಲ ಸಾಂಬಾರಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹುಳಿ ಸಾರು, ತರಕಾರಿ ಸಾರು, ಸೊಪ್ಪು ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ರಾಗಿ ಹಿಟ್ಟು ಹಾಕ್ಸಿದ್ದೀನಲ್ವಾ, ಮುದ್ದೆ ಮಾಡ್ತಾ ಇದ್ದೀನಿ. ಅದಕ್ಕೂ ಸ್ವಲ್ಪ ರಾಗಿ ಚೆನ್ನಾಗಿತ್ತು, ಕೆಂಪುಗೆ. ತೀರಾ ಕರಗಿರ್ಲಿಲ್ಲ ನೋಡು. ನಾನು ಮಾಡಿದ್ದು ಮಿಷಿನ್ಗೆ ಹಾಕ್ಸಿ. ಕೆಂಪಗೆ ರಾಗಿಯನ್ನು ಚೆನ್ನಾಗಿರುತ್ತೆ ಅಂತ. ಮುದ್ದೆ ಊಟ ಮಾಡೋದಕ್ಕೆ ಅಲ್ಲ, ಕರಗಿರೋದು
ಚೆನ್ನಾಗಿರುತ್ತೆ. ಹಾ. ಆದ್ರೆ ಕೆಂಪಗಿದ್ರೆ ಒಂಥರ ಕೆಂಪಗಿರುತ್ತಲ್ಲ ಉಣ್ಣಕ್ ಚೆನ್ನಾಗಿರುತ್ತೆ. ಕರ್ರಗಿದ್ರೆ ಹಬ್ಬ ಇದೆ ಒಳ್ಳೆ ಕರ್ರಗೈತೆ ಅಂತ ಅನ್ಕೊಂತಾರೆ ಅಂತ ಅಷ್ಟೇ. ಅದ್ರಲ್ಲಿರೋ ಕ್ವಾಂಟಿಟಿನೇ ಎಲ್ಲ ಇದ್ರಲ್ಲೂ ಇರುತ್ತೆ, ಕೆಂಪುರಾಗಿ ಕಪ್ಪುರಾಗಿ. ಬಟ್ ಆದ್ರೆ ಕಲರ್ ನೋಡಿ ಕೆಲವ್ರು ನೀನು ನೋಡು ನೆನ್ನೆ ರಾತ್ರಿ ಊಟ ಮಾಡ್ಲಿಲ್ಲ, ನಾವು ಮುದ್ದೆ ಮಾಡಿದ್ಯಾ ಉಣ್ಣಲ್ಲ ಆದ್ರೂ ಬೇಜಾರು. ಫುಲ್ ಮುದ್ದೆ ಉಂಡಿದ್ಕೇನೆ ನಂಗೆ ಈ ಸೊಪ್ಪು ತಿನ್ನಕ್ ಆಗ್ಲಿಲ್ಲ ಗೊತ್ತಾ. ಹೊಟ್ಟೆ ಆ ಮುದ್ದೆ ಊಟ ಮಾಡಿನೇ ತುಂಬ ಹೋಗ್ಬಿಟ್ಟಿದ್ದು ಹೊಟ್ಟೆ. ಅದಕ್ಕೆ ಮುದ್ದೆ ಮಕ್ಳು ಊಟ ಮಾಡಲ್ಲ, ಜನರುಗಳು ಮಕ್ಕಳೆಲ್ಲ ದೊಡ್ಡರು ಕೂಡ ಕರ್ರಗಿದ್ರೆ ಊಟ ಮಾಡಲ್ಲ. ಹಂಗಾಗಿ ಕರ್ರನ್ನು ಇಷ್ಟಪಡಲ್ಲ, ಕೆಂಪನ್ನು ಇಷ್ಟಪಡ್ತಾರೆ. ಆಶನ ಒಂದು ಡಿನ್ನರ್. ಓಕೆ ಗಾಯ್ಸ್, ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.